ಬೆಂಗಳೂರಿಂದ ಬರ್ತೈತೆ ಗಾಡಿ, ಝೊಮ್ಯಾಟೊ ಗಾಡಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಲಾಂಗ್ ಡಿಸ್ಟೆನ್ಸ್ ಆರ್ಡರ್ ತುಂಬ ದೂರ ಕೊಡಬೇಕಿರುತ್ತೆ. ಬೆಂಗಳೂರಿಂದ ಹಾಸನ, ಚನ್ನರಾಯಪಟ್ಟಣ, ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದಾರೆ ಝೊಮ್ಯಾಟೊ ಡೆಲಿವರಿ ಮಾಡೋಕ್ಕೆ. ಗುಡ್ ಗುಡ್ ಗುಡ್, ಪರವಾಗಿಲ್ಲ. ಝೊಮ್ಯಾಟೊದವರು ಇಂಟರ್ಸಿಟಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಒಳ್ಳೆ ಡೆವಲಪ್ಮೆಂಟ್ ಝೊಮ್ಯಾಟೊ. ಗ್ರೇಟ್ ಜಾಬ್. ಪಾರ್ಕ್ ಮಾಡ್ಬಾ. ಓಕೆ, ಅಭಿ ಗಾಡಿ ಫುಲ್ ಊಸ್ಟು, ರೆಗ್ಯುಲೇಟರ್ ಹೋಗಿರ್ಬೋದು ಅಂತ ಮೆಕ್ಯಾನಿಕ್ ಹೇಳ್ತಾ ಇದ್ದಾರೆ. ಅಣ್ಣಾಜಿ ಜ್ಯೂಸ್ ಪಿಲಾ ಅದು ಮೂಸಂಬಿ ಕಾ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರಿಲೋಕ್ಸ್. ನಾನು ನಿಮ್ಮ ಪ್ರತಿಗೌಡರು. ಕೇರಳ ರೈಡ್ನ 2ನೇ ಎಪಿಸೋಡ್ ಇದಾಗಿರುತ್ತೆ. ಕೇರಳಗೆ ಅಂತೇಳಿ ನಾವು ಹೊರಟಿರ್ತೀವಿ. ಬೆಳಗ್ಗೆ ಬಂದು ಧ್ರುವ ತಾರೆಯಲ್ಲಿ ನಾಷ್ಟ ಮಾಡ್ಕೊಂಡು ಇವಾಗ ನಮ್ಮ ರೈಡ್ ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಈ ವ್ಲಾಗ್ ನಿಮಗೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಇವಾಗ ವರ್ಕಿಂಗ್ ಅಲ್ಲಿ ಇದೆಯಪ್ಪ. ಚಾರ್ಜಿಂಗ್ ಇದೆ 60%. ಆಸ್ ಪರ್ ಮೈ ಕ್ಯಾಲ್ಕುಲೇಷನ್ ನಾನು ಲೆಕ್ಕ ಹಾಕಿದ ಪ್ರಕಾರ ಸ್ಟೇಗೋವರೆಗೂ ಇದೇ ಬ್ಯಾಟ್ರಿ ಬೇಜಾನಾಗುತ್ತೆ. ಒಳ್ಳೆ ಲೈಫ್ ಬರ್ತದೆ. ಬಟ್ ಏನಂದರೆ ಅದು ಬ್ಯಾಟ್ರಿ ಪಿನ್ನಿಗೆ ಹಿಂಗೆ ಕನೆಕ್ಟ್ ಆಗಬೇಕಲ್ಲ, ಬ್ಯಾಟ್ರಿ ಸ್ವಲ್ಪ ಲೂಸ್ ಆಗಿ ಹಿಂಗೆ ಆಡ್ತಾ ಇದೆ. ಸೊ ಕ್ಯಾಮ್ರಾ ಆನ್ ಆಗ್ದಂಗೆ ಇಶ್ಯೂ ಕೊಡ್ತಾಯಿತ್ತು. ಸೊ ಅದಕ್ಕೇನು ಮಾಡಿದೆ, ಒಂದಿಷ್ಟು ಟಿಶ್ಯೂ ಪೇಪರ್ನ ಕಟ್ ಮಾಡ್ಬಿಟ್ಟು ಬ್ಯಾಟ್ರಿಗೋ ಕೇಸ್ಗೋ ಮಧ್ಯದಲ್ಲಿ ಕೊಟ್ಬಿಟ್ಟಿದ್ದೀನಿ. ಸೊ ಅದು ಬ್ಯಾಟ್ರಿನ ಪುಷ್ ಮಾಡಿ ಇಟ್ಕೊಂಡಿರಲಿ ಅಂತೇಳಿ ಕಾನ್ಸ್ಟೆಂಟಾಗೆ. ಓಕೆ, ಸದ್ಯಕ್ಕೆ ಪಾರ್ಕ್ ಮಾಡ್ಬಾ. ಓಕೆ, ಅಭಿ ಗಾಡಿ ಫುಲ್ ಊಸ್ಟು, ರೆಗ್ಯುಲೇಟರ್ ಹೋಗಿರ್ಬೋದು ಅಂತ ಮೆಕ್ಯಾನಿಕ್ ಹೇಳ್ತಾ ಇದ್ದಾರೆ. JP ನಗರ್ ಯಾವುದೋ ಯೂತ್ ಮೋಟರ್ಸಿಂದ ಕರ್ಕೊಂಬಂದಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಇದು ಬೆಂಗಳೂರಿಂದ ಬರ್ತೈತೆ ಗಾಡಿ, ಝೊಮ್ಯಾಟೊ ಗಾಡಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಲಾಂಗ್ ಡಿಸ್ಟೆನ್ಸ್ ಆರ್ಡರ್ ತುಂಬ ದೂರ ಕೊಡಬೇಕಿರುತ್ತೆ. ಬೆಂಗಳೂರಿಂದ ಹಾಸನ, ಚನ್ನರಾಯಪಟ್ಟಣ, ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದಾರೆ ಝೊಮ್ಯಾಟೊ ಡೆಲಿವರಿ ಮಾಡೋಕ್ಕೆ. ಗುಡ್ ಗುಡ್ ಗುಡ್, ಪರವಾಗಿಲ್ಲ. ಝೊಮ್ಯಾಟೊದವರು ಇಂಟರ್ಸಿಟಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಒಳ್ಳೆ ಡೆವಲಪ್ಮೆಂಟ್ ಝೊಮ್ಯಾಟೊ. ಗ್ರೇಟ್ ಜಾಬ್. ಒಡೆನರ್ಸ್ಪುರ ಅಂತೀನಿ, ಚನ್ನರಾಯಪಟ್ಟಣ ಬಂದಿದ್ದಾಯಿತು. ಲಾಸ್ಟ್ ಟೈಮ್ ನಮ್ಮ ಹುಡುಗನ ಗಾಡಿ ಕೆಟ್ಟೋಗಿತ್ತು. ಇದೇ ಜಾಗದಲ್ಲಿ ನಮ್ಮ ರಾಘವ್ ಗಾಡಿದು ಸ್ಟ್ಯಾಂಡ್ ಸೆನ್ಸರ್ ಹೋಗ್ಯಾಕೊಂಡು ಗಾಡಿ ಸ್ಟ್ಯಾಂಡ್ ಎತ್ತಿದ್ರೂ ಗಾಡಿ ಮೂವ್ ಆಗ್ತಾ ಇರಲಿಲ್ಲ. ಬೈಪಾಸ್ ಮಾಡ್ಬಿಟ್ಟು ಒಂದು ಗಾಡಿ ಎತ್ಸ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ನೆನಪಾಗ್ತಾ ಇದೆ ಕೂರ್ಗೆ ಬಂದಿದ್ದು. ಇದೇ ರೂಟ್ ಗುರು, ಸೇಮ್ ರೂಟಲ್ಲೇ ಕೂರ್ಗೆ ಹೋಗಿದ್ದು. ಇದೇ ರೂಟಲ್ಲಿ ಬಂದು ಇದೇ ರೂಟಲ್ಲಿ ಹೋಗ್ತಾ ಇದ್ದಿದ್ದು. ಅದು ನೆನಪಾಯ್ತಲ್ಲ. ಸೊ ನಿಮಗೂ ನೆನಪಿರ್ಬೋದೇನೋ ಅಂತೇಳೋಣ ಅಂತೇಳಿ ಕ್ಯಾಮ್ರಾ ಆನ್ ಮಾಡಿದೆ. ಬಟ್ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿದೆಯಪ್ಪ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇರೋಟೇನು. ಬ್ಯಾಟ್ರಿ ತುಂಬ ಸಕ್ಕತ್ತಾಗಿದೆ ಬ್ಯಾಕಪ್ಪು. ಲಾಸ್ಟ್ ಟೈಮ್ ನೆನಪಿದೆಯಾ ಈ ಬ್ರಿಡ್ಜ್ ಮೇಲೆ? ಓಯ್, ನೀರೇನು ಗುರು ಇಷ್ಟೊಂದಿದೆ, ಸಕ್ಕತ್ತಾಗೈತೆ. ಲಾಸ್ಟ್ ಟೈಮ್ ಬಂದಾಗ ನೀರಿತ್ತಾ? ನೀರಿರಲಿಲ್ವಾ? ಐ ಥಿಂಕ್ ನೀರು ಕಡಿಮೆ ಇತ್ತು ಅನಿಸುತ್ತೆ. ಇಲ್ಲ, ಒಳ್ಳೆ ನೆನಪೇ ಆಗ್ತಿಲ್ಲ ಗುರು ಏನಿತ್ತು ಅಂತ. ಬಟ್ ಇಲ್ಲೆಲ್ಲ ನೀನು ಫೋಟೋ ತೊಗೊಂಡಿದ್ದೀನಿ. ಐ ಸ್ಟಿಲ್ ರಿಮೆಂಬರ್ ದಟ್ ಥಿಂಗ್ಸ್. ನೆನಪಿದೆ ಅವೆಲ್ಲ. ಬನ್ನಿ ಹೋಗೋಣ. ಅಯ್ಯೋ, ಒಂದು ಸ್ವಲ್ಪ ಸ್ಪೀಡಲ್ಲಿ ಬಂದಿದ್ರೆ ಒಳ್ಳೆ ಕಾರ್ನರಿಂಗು. ಓಕೆ, ಬನ್ನಿ ಹೋಗೋಣ. ಈ ರೂಟಲ್ಲಿ ಬೇಜಾನ್ ಕಾರ್ನರಿಂಗ್ಗಳವೆ. ಓಕೆ, ಅದಾದದು ಫೇಮಸ್ ಡೈಲಾಗ್ ಇದೆಯಲ್ಲ, ಮೈ ಬೈಕ್ ಆಫ್ಟರ್ ಆಫ್ಟರ್ ಫ್ಯೂ ಕಿಲೋಮೀಟರ್ಸ್. ಆ ಥರ ಈಗ ನಾವು ಕೂಡ ಜ್ಯೂಸ್ ಪಿಲಾ ಅದು ಮೂಸಂಬಿ ಕಾ. ಗಿರಿಯಣ್ಣ ಜಿ, हाँ 9 हाँ हाँ गिरेना जी जूस पिला दो मौसमी का. टी no tea. I want you guys to finish all the snacks I bought for you guys. Where is the car? Car is coming. These guys coming from a different route. Yeah, they're saying it's such a beautiful scenery we got. Actually that route is scenic route, Mysore route. They gone no, not Mysore road, from Nalmangla, sorry, from Kunigal to via Kunigal, they so Nagmangla, Mysuru. That first big toll for these guys, it showed left. Yeah, that only Nagmangla. ಇದು ಯಡಿಯೂರು ಇದಾಗಿ ಯಡಿಯೂರು ರೂಟು ಅದೇ ನಾಗಮಂಗ್ಲದ ಮೇಲೆ ಚುಂಚನಗಿರಿ ಇದೆಯಲ್ಲ, ಅದಾಗಿದ ತಕ್ಷಣ ಲೆಫ್ಟ್ ಅಲ್ಲಿ ಒಳ್ಳೆ ರೂಟ್ ಅದು ಆ್ಯಕ್ಚುಲಿ ಮೈಸೂರಿಗೆ ಹೋಗೋಕ್ಕೆ. ಸೀನಿಕ್ ರೂಟ್ ಫಾರ್ ಮೈಸೂರು. ಲ್ಯಾಂಬೋರ್ಗಿನಿ, ಫೆರಾರಿ, ಆಲ್ ದೋಸ್ ಫ್ರಮ್. ಓಕೆ ಬಾಯ್ಸ್, ಅದು ಚಿಕ್ಕೋಳೆ ರಿಸರ್ವಾಯರ್ಗೆ ಇನ್ನೊಂದು 4.7 ಒಂದು 4.25 ಕಿಲೋಮೀಟ್ರ್ ಬಾಕಿದೆ. ಬಟ್ ರೂಟ್ ಮಾತ್ರ ಅಮೇಝಿಂಗ್ ಆಗಿದೆ.
ಆ್ಯಕ್ಚುಲಿ ಕೆಲವೊಂದು ಜನ ಹಂಗೆ ಸ್ಟ್ರೈಟ್ ಬಂದರು, ಅಲ್ಲಿಂದ ಲೆಫ್ಟ್ ಇತ್ತಂತೆ. ನನಗೇನೋ ಮ್ಯಾಪು ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೋರಿಸ್ತು. ಸೊ ನಾನು ಮುಂದಕ್ಕೆ ಬಂದುಬಿಟ್ಟೆ. ಬಟ್ ಮುಂದೆ ಬಂದಿದ್ದು ವರ್ತಿದೆ ಅನಿಸುತ್ತೆ. ಕೆಲವೊಂದು ಸಲ ಬೆಂಗಳೂರಲ್ಲಿರೋ ಜಾಗ ಸೈಟ್ ಏನಾಯಿತು ಎಲ್ಲ ಮಾಡ್ಬಿಟ್ಟು ಬಂದಿಲ್ಲ, ಸೇರ್ಕೊಬಿಡೋದ. ಕೂಲಿ ಕೆಲಸ ಮಾಡ್ಕೊಂಡ್ರು ಪರವಾಗಿಲ್ಲ ಅನಿಸುತ್ತೆ ಗುರು. ಪ್ಯೂರ್ ಕ್ಲೀನ್ ನೀರು. ವೈಸರ್ ಹಾಕೋದೇ ಬಿಟ್ಬಿಡ್ತೀನಿ ಈ ಕಡೆ ಏರಿಯಾಗಳಿಗೆ ಬಂದಾಗ. ವೈಸರ್ ಕ್ಲೋಸೇ ಮಾಡಲ್ಲ. ಪ್ಯೂರ್ ಗ್ರೀನರಿ ಏರ್ಗೆ ಬರುತ್ತೆ, ತಣ್ಣಗಿರುತ್ತೆ ಗಾಳಿ, ಫ್ರೆಶ್ ಏರು ಮಸ್ತು. ಪ್ಲಸ್ ಈ ಗ್ರೀನರಿ ಹೇಳಿ ಕೇಳಿ ನಮಗೆ ಬಹಳ ಇಷ್ಟ. ಅದರಲ್ಲಿ ಒಂದು ಮನೆಗೇನೆ ಕಟ್ಟಿಸ್ಕೊಬಿಟ್ಟು ನೆಮ್ಮದಿಯಾಗಿ ಇಲ್ಲಿ ಸೇರ್ಕೊಬಿಡೋ ಆಪ್ಷನ್ ಬಂತು ಅಂದರೆ ಬಾಯ್ ಟು ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರು ಇಷ್ಟ, ಬಟ್ ಈ ಗ್ರೀನರಿ ಮುಂದೆ ನಮ್ಮ ಬೆಂಗಳೂರು ತುಂಬ ಕಡಿಮೆ ಆಗ್ಬಿಟ್ಟಿದೆ ಇವತ್ತು. ಕ್ಲೀನ್ ಬೆಂಗಳೂರು ಆಗಿತ್ತು ಒಂದು ಸ್ವಲ್ಪನೇ ಟೈಮು, ಇವತ್ತು ನೀಟು ಕ್ಲೀನ್ ಬೆಂಗಳೂರು ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಲೆಟ್ಸ್ ಗೋ ಟು ದ ಚಿಕ್ಕೋಳೆ ರಿಸರ್ವಾಯರ್. ನೀವೆಲ್ಲಿದ್ದೀರಾ ಈಗ? ಓಕೆ, ಬ್ಯಾಕ್ ವಾಟರ್ಸ್ ಹತ್ರ ಲೊಕೇಶನ್ ತೋರಿಸಿದೆ. ನಾನು ಮತ್ತು ಇವರು CBR ಹಸ್ಬೆಂಡ್ ವೈಫು ಮತ್ತು ಕವಾಸಕಿ 650 ಇಲ್ಲಿದ್ದೀವಿ. ಚಿಕ್ಕೋಳೆ ನಾವು ಅಲ್ಲೇ ಇದ್ದೀವಿ. ನೀವೆಲ್ಲಿದ್ದೀರಾ? ಓ, ನೀವಿಲ್ಲಿ ಎಲ್ಲ ನಡ್ಕೊಂಬರ್ತಾರಲ್ಲ, ಅಲ್ಲಿದ್ದೀರಾ? ಹಲೋ, ಬಸ್ನೇ ಸರ್, ಅಲ್ಲಿ ಬಸ್ ಇದೆಯಲ್ಲ, ಅಲ್ಲಿದ್ದೀರಾ ನೀವು? ಅದ್ರ ಆಪೋಸಿಟ್ ಡೆಡ್ಲಿ ನೋಡಿ. ನಾನು ಮತ್ತು ಇವ್ರು CBR ಎಲ್ಲ ಇಲ್ಲಿ ಬ್ಯಾಕ್ ವಾಟ್ರಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ. ಈ ಕಡೆ ಹೋಗ್ತಾ ಇದ್ದೀವಿ. ವಾವ್, ನೀರು ಬೀಳ್ತಾ ಇರೋದು ಸಖತ್ತಾಗಿದೆ. ಓ, ಇದೇನದು? ಬಟ್ ನಾನ್ ಸೀಸನ್ ಟೈಮ್, ನೀರು ಕಡಿಮೆ ಇದೆ. ನಾನ್ ಸೀಸನ್ ಟೈಮ್ ನೀರು ಕಡಿಮೆ ಇದೆ. ಮಳೆ ಬಂದಾಗ ಬಂದಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಇದು. ಅಣ್ಣ ಒಂಚೂರು ಹಿಂಗೆ. ಹ್ಞೂ ಸಖತ್ತಾಗಿದೆ ಇದು. ಇನ್ಸ್ಟಾದಲ್ಲೆಲ್ಲ ನೋಡ್ಬಿಟ್ಟು ಫುಲ್ ಫಿದಾಗಿದೆ, ಸ್ವರ್ಗ ಥರ ಇದೆ. ಬಟ್ ಇದೇ ಇಲ್ಲ. ಬನ್ನಿ ಬೇಗ ಹೋಗೋಣ. ಓಕೆ, ಯಾಕೆ ಮಗ ನೀನು ಹೋಗಿಲ್ವಲ್ಗೆ? ಗಾಡಿ ಪಾರ್ಕಿಂಗ್ ಲಾಟ್ ಪಾರ್ಕ್ ಮಾಡಿಬಿಟ್ಟು ಇವಾಗ ಡ್ಯಾಮಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ. ಆವಾಗಲೇ ನೀವು ಗೋಪುರದಲ್ಲಿ ನೋಡಿದ್ರಲ್ಲ, ಅದನ್ನು ಡೈರೆಕ್ಟಾಗಿ ಕಣ್ಣಾರೆ ಹತ್ತಿರದಿಂದ ನೋಡೋಣ ಅಂತೇಳಿ. ಇದು ಬ್ಯಾಕ್ ವಾಟರ್ಸು ಕ್ರೇಜಿ ಇದೆ. ನಾವು ಅವಾಗಲೇ ಬಂದಿದ್ದು ಇಲ್ಲಿ ಈ ಜಾಗಕ್ಕೆ ಅವಾಗಲೇ ಗಾಡಿ ತಂದು ನಿಂತಿದ್ವಿ. ಸೊ ಗಾಡಿನ ಎಲ್ಲ ಹಾಕ್ಕೊಂಡು ಹೊರಗಡೆ ತೊಗೊಂಡು ಇವಾಗ ಮತ್ತೆ ಈ ಕಡೆಗೆ ಬಂದಿದ್ದೀನಿ. ನೋಡೋಣ, ಗಿರಿನ ಅವರೆಲ್ಲ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ಹೋಗೋಣ ನಾವು ಆ ಕಡೆ, ನೋಡೋಣ ಈಗ ಎಲ್ಲ ನೋಡಿ. ಫೋಟೋ ಗೀಟೋ ಡ್ರೋನ್ ಶಾಟ್ಸ್. ಹಾಂ, ಮ್ಯಾಂಗೋ ಕೊನೆಗೆ ಉಳಿದಿದ್ದು ನಮಗೆ ಹೊಟ್ಟೆನಾ? ಹೊಟ್ಟೆ ಹೋಲಿ ಬಿಡಿ, ಅದನ್ನೇ ಕೊರೋಣ. ಅದು ಹೆವಿ. ಲೆಟ್ಸ್ ಗೋ. ಬಿಡಿ ಬರಲ್ಲ. ಓಕೆ ಬಾಯ್ಸ್, ಅವಾಗಲೇ ಹೋಗಿದ್ವಲ್ಲ ಅದೇ ಜಾಗಕ್ಕೆ ಮತ್ತೆ ಹೋಗ್ತಾ ಇದೀವಿ. ಅಲ್ಲಿ ಮುಂದೆ ಡ್ರೋನ್ ಶಾಟ್ಸ್ ತೊಗೋಣ ಅಂತೇಳಿ, ಸಖತ್ತಾಗಿ ಬರುತ್ತೆ ಅಂತೇಳಿ. ಬನ್ನಿ ಹೋಗೋಣ. ಹಾಂ ಹಾಂ, ಮಿನಿ ಡ್ರೈವಾ ಆಫ್ ಫಾಗ್ಲಾಮ್ಸನಿ. ಫೋಟೋಶೂಟ್ ಮುಗಿಸ್ಕೊಂಡು ಅದು ಯಾವ ಥರ ತಗೋರು ನನಗೂ ಗೊತ್ತಿಲ್ಲ. ನಾನು ಅದ್ರಲ್ಲಿ ಇದೀನ ಇಲ್ವ ಅನ್ನೋದು ಗೊತ್ತಿಲ್ಲ. ಹೋಗೋಣ ಬನ್ನಿ. ಗೋಪ್ರೋ ಬ್ಯಾಟ್ರಿ ಕ್ರೇಜ್ ಇದೆ ಗುರು. ಇನ್ನೂ ಕಾಲು ಭಾಗ ಇದೆ ಚಾರ್ಜ್, ಇವಾಗ ಹಾಕಬೇಕು. ಕರೆಕ್ಟಾಗಿ ಆಲ್ಮೋಸ್ಟ್ ಹೆಂಡಿಂಗಲ್ಲಿದೆ. ಕರೆಕ್ಟಾಗಿ ವಿಡಿಯೋ ಮಾಡಿದ್ರೆ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಬೋದು. ಓಕೆ, ಈಗ ನಮ್ಮದು ಸೆಕೆಂಡ್ ಫ್ಯೂಯಲ್ಲು ಗಾಡಿ
ಎಷ್ಟು ಹೊಡಿದೆ ಗೊತ್ತಾ, ಗಾಡಿ ಆಲ್ಮೋಸ್ಟ್ ಒಂದು 284 ಕಿಲೋಮೀಟ್ರ್ ಹೊಡಿದೆ. ರಿಸರ್ವ್ಗೆ ಬಂದಿದೆ. ಫುಲ್ ಟ್ಯಾಂಕ್ ಮಾಡೋಣ. ಕಮ್ಮಂತೈತಿ. $1020. ಬಂದೈತೆ. 29, 28, 29. ಓಕೆ ಬಾಯ್ಸ್, ಕೇರಳ ಆ ಥರ ಬಂದಿದ್ದಾಯಿತು ಸರ್ ಫೈನಲಿ. ಹಾಂ, ಲಾಸ್ಟ್ ಟೈಮು ನಾನು ಅಂಕಿ ಬಾಂಬೆ ಸ್ಪೀಕರು ಆಮೇಲೆ ಯಾರೋ ಒಂದು 3-4 ಜನ ಬಂದಿದ್ವಿ. ಯಾರು ಅನ್ನೋದೇ ನೆನಪಾಗ್ತಲ್ಲ. ನಾನು ಅಂಕಿ, ಕರೆಕ್ಟು, ಜಿಮೋದ್ ಬ್ರೋ, ಒಂದಿಷ್ಟು ಜನ ಬಂದಿದ್ವಿ. ಲಾಸ್ಟ್ ಟೈಮ್ ಬಂದಾಗ ಓಪೋ ಫೋನ್ ಇತ್ತು, ಗಾಡಿ ರೆಡಿ ಇರಲಿಲ್ಲ ಅಷ್ಟೇ. ಈ ಸಲ ಗಾಡಿ ರೆಡಿ ಮಾಡಿಸ್ಕೊಂಡು ಕೇರಳ ಬಾರ್ಡ್ರನ್ನ ಕ್ರಾಸ್ ಮಾಡ್ತೀನಿ. ನೋಡೋಣ. ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ನಿಲ್ಲಿಸಿ ಗಾಡಿ ಫೋಟೋ ತೆಗ್ದಿದ್ದೀನಿ ನಾನು ಕೊಟ್ಟಾಗ ಬಂದಾಗ. ಓಡೋಣ ಬನ್ನಿ. ಓಕೆ, ಗೊಬ್ಬರ ಚಾರ್ಜ್ಗೆ ಹಾಕಿದೆ. ನಾಟ್ ಬ್ಯಾಡ್, ಚಾರ್ಜ್ ಆಗಿದೆ. ಆಲ್ಮೋಸ್ಟ್ 3/4 ಭಾಗ ಆಗೋಗಿದೆ. ನಡೀರಿ ನಡೀರಿ ಹೋಗೋಣ. ಮನೆಗೆ ಕಟ್ಕಿಗಳು ಕಟ್ತಾ ಇದ್ದಾರೆ ಅಕ್ಕಂದಿರೋ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ನೋಡ್ಬೋದು ಜಿಂಕೆಗಳು ಹೆಂಗೆ ನಿಂತವೆ. ಅಣ್ಣ ತಮ್ದಿರ ನಿಂತಿದ ತಕ್ಷಣ ಎಲ್ಲ ಹೆಂಗೆ ನಿಂತ್ಕೊಬಿಟ್ಟು ಹೆಂಗೆ ಈ ಕಡೆ ನೋಡ್ತಾವೆ. ಬಾಯ್ ಅಂಡ್ ಥಾಮಸ್, ಬರ್ತೀನಿ ನೆಕ್ಸ್ಟ್ ಟೈಮ್ ಸಿಗೋಣ. ಓಕೆ ಬನ್ನಿ ಹೋಗೋಣ. ಲೆಟ್ಸ್ ಗೋ. ಕ್ಯಾಮ್ರಾ ಆನಲ್ಲೇ ಇಡಲಾ ಆಫ್ ಮಾಡಲಾ? ಐ ಥಿಂಕ್ ಆನಲ್ಲಿ ಇಡೋದೇ ಬೆಸ್ಟ್ ಅನಿಸ್ತದೆ. ಯಾಕಂದರೆ ಈ ಫಾರೆಸ್ಟ್ ರೂಟಲ್ಲಿ ಯಾವ ಪ್ರಾಣಿ ಏನು ಬೇಕಾದ್ರೂ ಸಿಗ್ಬೋದು. ನೋಡೋಣ, ಲೆಟ್ಸ್ ಸಿ. ಚಾರ್ಜ್ ಇದೆ, ಬಟ್ ಹೋದ್ಮೇಲೆ ಏನೂ ಶೂಟ್ ಗೀಟ್ ಕೆಲಸ ಇಲ್ಲ ಅನ್ಕೋತೀನಿ. ಯಾಕಂದರೆ ಇದು ಜಸ್ಟೇ ರೈಡು, ಯಾವುದೇ ಥರ ಪ್ಲೇಸ್ ನೋಡೋಂಥದ್ದಿಲ್ಲ. ಲೆಟ್ಸ್ ಗೋ ಆ್ಯಂಡ್ ಸಿ. ಓಕೆ ಬಾಯ್ಸ್, ಸ್ಟೇಗೆ ಇನ್ನೊಂದು 950 ಮೀಟ್ರ್ ಐತೆ. ಮೇನ್ ರೋಡಿಂದ ಡೈವರ್ಷನ್ ಇನ್ನು ಒಳಗಡೆಗೆ ಲೈಕ್ ಫಾರೆಸ್ಟ್ ಸೈಡು. ಕ್ರೇಜಿ ಇದೆ. ಇಲ್ಲೂ ಭತ್ತ ಬೆಳೀತಾರೆ ಗುರು, ಗೊತ್ತಿರಲಿಲ್ಲ. ನಾವು ಬರ್ಬೇಕಾದ್ರೆ ಅಬ್ಸರ್ವ್ ಮಾಡಿದೆ, ಕೂರ್ಗಲ್ಲೂ ಭತ್ತ ಬೆಳೀತಾರೆ. ನನಗೆ ಗೊತ್ತಿರಲಿಲ್ಲ ಏನು ಬೆಳೀತಾರೆ ಅಂತ. ಸೋಷಲ್ ಮಿಸ್ ಹೇಳ್ಕೊಟ್ಟಿದ್ರು, ಕಲೀಲಿಲ್ಲ. ಕಣ್ಣಾರೆ ನೋಡಿ ತಿಳ್ಕೊತಾ ಇದ್ದೀನಿ. ಅದು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು ಇಲ್ಲ ಕೋಶ ಓದಿ ನೋಡು ಅಂತ. ನಮಗೆ ಕೋಶ ಓದೋಕ್ಕಾಗಲ್ಲ, ದೇಶ ಸುತ್ತಿ ನೋಡ್ತಾ ಇದ್ದೀವಿ. ಸರಿ ಅಲ್ವಾ? ಏನಂತೀರಾ ಬಾಯ್ಸ್? ಬನ್ನಿ ಸ್ಟೇ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಸ್ಟೇ ಏನು ಅಂತೆಲ್ಲ. ಇಷ್ಟೇ ಬ್ರೋ, ಗಾಡಿ ಮೇಲೆ ಹಾಕೋಬೋದು ಅಂದರು ಅವರು. ಸ್ಟೇ ಹತ್ರ ಹಾಕೋಬೋದು ಅಂತ. ಜಾಗ ಇಲ್ವಾ? ಮತ್ತು ರೂಮ್ ಹತ್ರ ಆ ಕಡೆ ಇರಂಗಿದೆ, ಆ ಕಡೆ ಇದೆಯಾ ನೋಡ್ರಿ. ಬಂದ್ಬಿಟ್ಟು ಮೇಲೆ ಹೋಗಿ ಜಾಗ ಇದೆ ಅಂತ ಕನ್ಫರ್ಮ್ ಮಾಡ್ದ. ಸೊ ನಾ ಹೇಳಿದ್ನಲ್ಲ, ಪಕ್ಕದಲ್ಲಿ ರೋಡ್ ಇದೆ ಬ್ರೋ. ಕಾಟೇಜ್ ಹತ್ರ ಹಾಕೊಳ್ಳೋಕ್ಕೆ. ಬನ್ನಿ. ಓಹೋ, ಏನು ಗುರು ಇದು, ಹಿಮಾಲಯ ಪರ್ವತ. ಮಗ ರೂಮಲ್ಲಿ ಲೇಟ್ ಆಗಿಲ್ವಾ? ರೂಮಲ್ಲಿ ಲೇಟ್ ಆಗಿಲ್ವಾ? ಊಟ ಆದ್ಮೇಲೆ ಅಂತ ಹಿಂಗೆ ಹಾಕ್ರಿ. ಹೋಗುತ್ತೆ ಊಟ. ಅನ್ನ
ಏನೋ ಅನ್ನ ಅನ್ನ ಅಂತ ಹರ್ಚ್ಕೊಳ್ರಿ ಎಲ್ಲ. ಸ್ಟೇಕ್ ಬಂದು ರೀಚ್ ಆಗಿದೆ, ಆಯಿತು ನೋಡೋಲ್ಲ. ಊಟಕ್ಕೆ ಡೈರೆಕ್ಟಾಗಿ ಬಂದಿದ್ದೀನಿ. ಊಟ ಏನೋ ವೆಜ್ ಕರಿ, ಇದು ಮೀನು ಸಾರು ಮಾಡಿದ್ರು. ನಾನು ಮೀನು ಸಾರು ತಿನ್ನಲ್ಲ, ಸೊ ಕ್ಯಾನ್ಸಲ್ ದ ಮೀನು ಸಾರು. ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಇರುತ್ತೆ, ಸಾರಿ, ಆಮೇಲೆ ಮಾತಾಡ್ತೀನಿ. ಓಕೆ ಬಾಯ್ಸ್, ಟಾಪ್ ಫ್ಲೋರಲ್ಲಿ ಯಾವುದಿದೆ ಕಾಟೇಜ್, ಆ ಕಾಟೇಜ್ ಬೇಕು ಅಂತೇಳಿ ಓಡೋಗ್ತಾ ಇದ್ದೀನಿ. ಬ್ರೋ ಒನ್ ವೇ ನಾನು ಗಿರಿಯಣ್ಣ ಈ ಕಾಟೇಜಲ್ಲಿ ಉಳ್ಕೊತಾ ಇದ್ದೀವಿ. ಈ ಕಾಟೇಜ್ ಹೇಗಿದೆ ಏನು ಅಂತ ಎಲ್ಲ ನಿಮಗೆ ಕಂಪ್ಲೀಟ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಈಗ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಎಂಜಾಯ್ ಮಾಡಿದೀರಾ ಅಂತ ಹೇಳಿ ತಿಳಿತೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಪಟ್ಟ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗದ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಅಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.